जय श्री गुरुदेव। ಪಾಠಶಾಲೆಯು 1989ರಲ್ಲಿ 36 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಪ್ರಸ್ತುತ ವರ್ಷದಲ್ಲಿ 1600ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥದ್ದು ಹರ್ಷವನ್ನು ವ್ಯಕ್ತಪಡಿಸ್ತಕ್ಕಂಥ ವಿಚಾರವೇ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಪಾಠ ಪ್ರವಚನ ನಡೆಯುವುದರ ಜೊತೆಗೆ ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಜ್ಞಾನಾಂಕುರ ಮತ್ತು ಅಕ್ಷರಾಭ್ಯಾಸ, ಮಾತೃಭೋಜನ, ಕೃಷ್ಣ ಜನ್ಮಾಷ್ಟಮಿ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆಯೇ ಕ್ರೀಡಾಕ್ಷೇತ್ರದಲ್ಲಿ ನೋಡೋದಾದರೆ ನಮ್ಮ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ವಿವಿಧ ರೀತಿಯ ಬಹುಮಾನಗಳನ್ನು ತಂದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಹಲವಾರು ವಿದ್ಯಾರ್ಥಿಗಳು ವಿವಿಧ ಸ್ತರದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವರ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಹರ್ಷದಾಯಕವಾದಂಥ ವಿಚಾರವೇ. ನಮ್ಮ ಶಾಲೆ ಬರೀ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲದೆ ಸಂಸ್ಕಾರಯುತವಾದಂತಹ ಒಂದು ಶಿಕ್ಷಣವನ್ನು
ಕೊಡ್ತಾ ಇರೋದರಲ್ಲಿ ನಾವೆಲ್ಲರೂ ಸಹ ಭಾಜನರಾಗಿದ್ದೇವೆ. ಅದರಿಂದನೇ ನಮ್ಮ ಶಾಲೆಗೆ ಇಷ್ಟೆಲ್ಲ ಕೀರ್ತಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೇನೆ. Jai Shri Gurudev, seeking the blessings of all the Gurujis of Sriman. Myself, Babita Gowda HM from 7th Standard D section. According to me, schools are considered as the temple of knowledge for students. We have beautiful environment with greenery and hill station. Our teachers teach very well for the student. We have a good bus facilities and also good education for us. Thank you, Jai Shri Gurudev. Jai Shri Gurudev. Myself Dixit HS. I am studying in 7th Standard A section. My ambition is to become an engineer. Thank you. Jai Shri Gurudev. Myself Sujan Gowda GC. I am studying in 7th Standard C section. My ambition is to become a police officer. Thank you. Jai Shri Gurudev. I seeking the blessing of His Holiness Paramapujya Jagadguru Balagangadharanatha Mahaswamiji. I offered my humble pranams to His lotus feet of Paramapujya Shri 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 Nirmalanandanatha Mahaswamiji, the 72nd Pontiff of Sri Adi Chunchanagiri Mahasamsthanam. And also I extend my humble pranams to His lotus feet of Pujaniya Shri Shri Purushottamanandanatha Swamiji, the General Secretary of Sri Adi Chunchanagiri Shiksha Trust. ಆತ್ಮೀಯ ಬಂಧುಗಳೇ, ಪರಮ ಪೂಜ್ಯ ಭೈರವೈಕ್ಯ ಪದ್ಮಭೂಷಣ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಕೊಮ್ಮೇರಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳಿಗೆ ಅನುಕೂಲವಾಗಲಿ, ರೈತರ ಮಕ್ಕಳು ಕೂಡ ಇಂದಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಉನ್ನತ ವ್ಯಾಸಂಗವನ್ನು ಪಡೀಲಿ ಅನ್ನೋ ಉದ್ದೇಶದಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಪ್ರಾರಂಭಿಸಿದರು. ಪೂಜ್ಯರ ಆಶಯದಂತೆ ಈ ವಿದ್ಯಾಸಂಸ್ಥೆಯು ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಬಂದಿದೆ. ಇದರಲ್ಲಿ ಸಾವಿರಾರು ಮಕ್ಕಳು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಇಂದು ರಾಜ್ಯ, ದೇಶ, ವಿದೇಶಗಳಲ್ಲಿ ಉನ್ನತ ಅಧಿಕಾರಿಗಳ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗೆಯೇ ಈಗಿನ ಪೀಠಾಧ್ಯಕ್ಷರಾದಂತಹ ಪರಮಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಒಳಗೊಳ್ಳುವಂತಹ ವೈಜ್ಞಾನಿಕ ರೀತಿಯಲ್ಲಿ ಮುನ್ನಡೆಸ್ತಾ ಬಂದಿರೋದು ಶ್ಲಾಘನೀಯ ವಿಚಾರ. ಅವರು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್, JEE ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡುವಂತಹ ಎಲ್ಲ ಮೂಲಭೂತ ಶಿಕ್ಷಣವನ್ನು ಪ್ರೌಢಶಾಲಾ ವಿಭಾಗದಲ್ಲೇ ನೀಡ್ತಾ ಬಂದಿರೋದು ಬಹಳ ಸಂತೋಷದಾಯಕ ವಿಚಾರ. ಹಾಗೆಯೇ ನಮ್ಮ ವಿಶ್ವಮಾನವ ಪ್ರೌಢಶಾಲಾ ವಿದ್ಯಾಸಂಸ್ಥೆಯಲ್ಲಿ ಡೇ ಬೋರ್ಡಿಂಗ್, ಹಾಸ್ಟೆಲ್ ವ್ಯವಸ್ಥೆ ಇದ್ದು ನಮ್ಮ ಶ್ರೀ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರು ನಮ್ಮ ಡೇ ಬೋರ್ಡಿಂಗ್ ಮತ್ತು ರೆಸಿಡೆನ್ಷಿಯಲ್ ವಿಂಗ್ಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಮಕ್ಕಳು ಇಂದು ಬಹಳ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಪ್ರತಿ ವರ್ಷ ನಮ್ಮ ವಿದ್ಯಾಸಂಸ್ಥೆಗೆ SSLCಯಲ್ಲಿ ಗುಣಾತ್ಮಕವಾದಂತಹ ಫಲಿತಾಂಶ ಬಂದಿರುತ್ತೆ. ಪ್ರತಿ ವರ್ಷವೂ ಕೂಡ ರಾಜ್ಯ ಮಟ್ಟದಲ್ಲಿ ನಾವು ಸ್ಥಾನವನ್ನು ಪಡಿತಾ ಬಂದಿದ್ದೇವೆ.
ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ವಿಶ್ವಮಾನವ ಪದವಿ ಪೂರ್ವ ಕಾಲೇಜು 1992ರಲ್ಲಿ ಸ್ಥಾಪನೆಯಾಗಿರುತ್ತದೆ. ಕಳೆದ 30 ವರ್ಷಗಳಿಂದ ವಿಶ್ವಮಾನವ ಕ್ಯಾಂಪಸ್ ಕೊಮ್ಮೇರಹಳ್ಳಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಬಂದು ಪದವಿ ಪೂರ್ವ ಎಜುಕೇಷನನ್ನು ಪಡೆದು ದೇಶ ವಿದೇಶಗಳಲ್ಲಿ ನೆಲೆಸಿರ್ತಾರೆ ಮತ್ತು ಉನ್ನತ ಹುದ್ದೆಯನ್ನು ಅಲಂಕರಿಸಿರ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ ಅಭಿಷೇಕ್ ಗೌಡ ಎನ್ನುವ ವಿದ್ಯಾರ್ಥಿಯು IAS ಮಾಡಿ ಈಗ ಮಿಜೋರಾಮಲ್ಲಿ ಅವರು DC ಆಗಿರ್ತಾರೆ. ಹಾಗೆಯೇ ತುಂಬ ವಿದ್ಯಾರ್ಥಿಗಳು MBBS ಪದವಿಯನ್ನು ಪಡೆದು ದೇಶ ವಿದೇಶಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗಾಗಿ ನಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗಗಳಿದ್ದು, ಸೊ ಇಲ್ಲಿ ಸೈನ್ಸಲ್ಲಿ CET, NEET, JEE ಅಂತ ಕೋರ್ಸ್ಗಳನ್ನು ಮಾಡ್ತಾ ಬಂದಿದ್ದೇವೆ ಮತ್ತು ಅಲ್ಲಿ ವಿದ್ವತ್ ಅಕಾಡೆಮಿಯ ಜೊತೆ ನಾವು ಸಹಯೋಗದಲ್ಲಿ ಒಳ್ಳೆಯ ಅಂಕಗಳನ್ನು ಮಕ್ಕಳು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಏನೇನು ಬೇಕೋ ಅದೆಲ್ಲದೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ಒಳ್ಳೆಯ ಅಂಕಗಳನ್ನು ಮಕ್ಕಳು ಪಡೆಯುತ್ತಾ ಬಂದಿದ್ದಾರೆ.